ಎಲ್ಲರಿಗೂ ನಮಸ್ಕಾರ. ಇದು ಚಿಕ್ಕಮ್ಮ ಫೆಣಿತ. ಇಂದಿನ ಕಥೆಯ ಹೆಸರು ಮೊಸಳೆಗಳು ಭೋಜನ ತಪ್ಪಿಸಿಕೊಂಡಾಗ. ನೆನಪಿನ ವಚನವು ಕೀರ್ತನೆ 150:6 ಬಂದಿದೆ. ಅದು ಹೇರುತ್ತದೆ, ಶ್ವಾಸವಿರುವುದೆಲ್ಲವೂ ಕರ್ತನನ್ನು ಸ್ತುತಿಸಲಿ. ಇಂದಿನ ಸಂದೇಶವೆಂದರೆ, ದೇವರ ರಕ್ಷಣೆಗಾಗಿ ನಾವು ಆತನಿಗೆ ಧನ್ಯವಾದ ಹೇಳಿದಾಗ ಆತನನ್ನು ಆರಾಧಿಸುತ್ತೇವೆ. ನೀವು ಕಣ್ಣ ಮುಚ್ಚಾಲೆ ಆಡುವಾಗ ನಿಜವಾಗಿಯೂ ಒಳ್ಳೆಯ ಅಡಗುತಾಣವನ್ನು ಕಂಡುಕೊಂಡಿದ್ದೀರಾ? ಬೇರೆ ಯಾರು ನೋಡಲು ಯೋಚಿಸಿದ ಸ್ಥಳ? ಮೋಶೆಯ ತಾಯಿ ಹುಡುಕುತ್ತಿದ್ದ ಸ್ಥಳ ಅದು. ಐಗುಪ್ತ ದೇಶದ ರಾಜ ಫರೋಹನು ಚಿಂತಿತನಾಗಿದ್ದನು. ಈ ಇಸ್ರಾಯೇಲರಿಗೆ ನಾವು ಏನು ಮಾಡಬಹುದು? ಅವನು ತನ್ನ ಸಲಹೆಗಾರನನ್ನು ಕೇಳಿದನು. ಅವುಗಳಲ್ಲಿ ತುಂಬಾ ಇವೆ ಮತ್ತು ಅವು ತುಂಬಾ ಬಲಶಾಲಿಯಾಗಿವೆ. ಯುದ್ಧ ನಡೆದರೆ ಅವರು ನಮ್ಮ ಶತ್ರುಗಳೊಂದಿಗೆ ಸೇರಿ ನಮ್ಮ ವಿರುದ್ಧ ಹೋರಾಡಲು ಪ್ರಯತ್ನಿಸಬಹುದು. ಕೊನೆಗೂ ಫರೋಹನು ಆದೇಶ ನೀಡಬೇಕೆಂದು ಒಪ್ಪಲಾಯಿತು. ಇಸ್ರೇಲ ಎಲ್ಲ ಗಂಡು ಶಿಶುಗಳನ್ನು ಕೊಲ್ಲಬೇಕು. ಯೋಕೆಬೆದ್ ಮತ್ತು ಅಮ್ರಾಮ್ ಭಯಭೀತರಾದರು. ಅವರಿಗೆ ತಮ್ಮ ಮಗು ಸಾಯುವುದು ಇಷ್ಟವಿರಲಿಲ್ಲ. ಆದ್ದರಿಂದ ಅವರು ಅದನ್ನು ಮರೆಮಾಡಲು ನಿರ್ಧರಿಸಿದರು. 3 ತಿಂಗಳ ಕಾಲ ಅವರು ಮಗು ಮೋಸೆಸ್ ಅನ್ನು ಮನೆಯಲ್ಲಿ ಮರೆಮಾಡುವಲ್ಲಿ ಯಶಸ್ವಿಯಾದರು. ಆದರೆ ಶೀಘ್ರದಲ್ಲೇ ಅವನು ಹೆಚ್ಚು ಶಬ್ದ ಮಾಡಲು ಪ್ರಾರಂಭಿಸಿದನು. ಸೈನಿಕರು ತನ್ನನ್ನು ಕಂಡುಕೊಳ್ಳುವರೆಂದು ಯೋಕೆಬೆದನು ಭಯಪಟ್ಟನು. ನಾವು ಮೋಶೆಯನ್ನು ನದಿಗೆ ಹಾಕುತ್ತೇವೆಯೇ ಎಂದು ಜೋಕೆಬೆದ್ ಹೇಳಿದಳು. ನಾವು ಅವನನ್ನು ತೇಲುವಂತೆ ಮುಚ್ಚಿದ ಬುಟ್ಟಿಯಲ್ಲಿ ಇಡುತ್ತೇವೆ. ನಾನು ಹತ್ತಿರದಲ್ಲೇ ನಿಂತು ಬುತ್ತಿಗೆ ಏನೂ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಮೋಸೆಸ್ನ ಅಕ್ಕ ಮಿರಿಯಂ ಹೇಳಿರಬಹುದು. ಜೋಕೆಬೆದಳು ತನ್ನ ಮಗನನ್ನು ತನ್ನ ಬುತ್ತಿಯಲ್ಲಿ ಹೊತ್ತುಕೊಂಡು ನದಿಗೆ ಹೋದಳು. ಅವಳು ಬುಟ್ಟಿಯನ್ನು ಜಂಡುಗಳು ಬೆಳೆಯುವ ನೀರಿನಲ್ಲಿ ಇಟ್ಟಳು. ಇದರಿಂದ ಬುತ್ತಿ ತೇಲಲು ಸಾಧ್ಯವಾಗಲಿಲ್ಲ. ತನ್ನ ಸಹೋದರ ಒಳಗೆ ಸುರಕ್ಷಿತವಾಗಿದ್ದಾನೆ ಎಂದು ಖಚಿತಪಡಿಸಿಕೊಳ್ಳಲು ಮಿರಿಯಂ ಪುಟ್ಟ ಬುತ್ತಿಯನ್ನು ನೋಡುತ್ತಿದ್ದಳು. ಮತ್ತು ಯೋಕೆಬೆದಳು ದೇವರು ಮೋಶೆಯನ್ನು ರಕ್ಷಿಸಲಿ ಎಂದು ಪ್ರಾರ್ಥಿಸಿದಳು. ಫರೋಹನ ಮಗಳು ಸ್ನಾನ ಮಾಡಲು ನದಿಗೆ ಬಂದಾಗ ಅವಳು ಬುತ್ತಿಯನ್ನು ನೋಡಿದಳು. ಆ ಜೊಂದುಗಳಲ್ಲಿ ಏನಿದೆ? ಅವಳು ತನ್ನ ಸೇವಕರನ್ನು ಕೇಳಿದಳು, ದಯವಿಟ್ಟು ಅದನ್ನು ನನಗೆ ತನ್ನಿ. ಶೀಘ್ರದಲ್ಲೇ ಬುತ್ತಿಯನ್ನು ರಾಜ್ಕುಮಾರಿಗೆ ತಲುಪಿಸಲಾಯಿತು. ಅವಳು ಮುಚ್ಚಳವನ್ನು ಎತ್ತಿ ಒಳಗೆ ನೋಡಿದಳು ಮತ್ತು ಮಗು ಮೋಸಸ್ ಅಳಲು ಪ್ರಾರಂಭಿಸಿತು. ರಾಜ್ಕುಮಾರಿ ಮೂಗುಳ್ನಗುತ್ತಾ ಹೇಳಿದಳು, ಇದು ಹೀಬ್ರೂ ಶಿಶುಗಳಲ್ಲಿ ಒಂದಾಗಿದೆ. ನಾನು ಅವನನ್ನು ಉಳಿದವರಂತೆ ಸಾಯಲು ಬಿಡುವುದಿಲ್ಲ. ನಾನು ಅವನನ್ನು ಉಳಿಸಿಕೊಂಡು ನನ್ನ ಸ್ವಂತ ಮಗನಂತೆ ಬೆಳೆಸುತ್ತೇನೆ. ಮಿರಿಯಂ ಕೇಳಿದಳು, ಒಬ್ಬ ಇಬ್ರಿಯ ಸ್ತ್ರೀಯನ್ನು ನಾನು ಹುಡುಕಬೇಕೇ ಎಂದು ಕೇಳಿದಳು. ನಿನಗಾಗಿ ಅವನನ್ನು ನೋಡಿಕೊಳ್ಳಲು ಹೌದು, ದೇವಿತ್ತು. ಅದು ಒಳ್ಳೆಯದೇ ಆಗುತ್ತದೆ ಎಂದಳು ರಾಜ್ಕುಮಾರಿ. ಮಿರಿಯಂ ಬೇಗನೆ ಓಡಿಹೋಗಿ ತನ್ನ ತಾಯಿಯನ್ನು ಕರೆದುಕೊಂಡು ಬಂದಳು. ಯೋಕೆಬೆದ್ ಬಂದಾಗ ರಾಜಕುಮಾರಿ ಮುಗುಳ್ನಕ್ಕಳು. ದೇವತ್ತು ಈ ಮಗುವನ್ನು ಕರೆದುಕೊಂಡು ಹೋಗಿ ನನಗಾಗಿ ನೋಡಿಕೊಳ್ಳಿ ಎಂದು ಅವಳು ಹೇಳಿದಳು. ನಾನು ನಿನಗೆ ಚೆನ್ನಾಗಿ ಸಂಬಳ ಕೊಡುತ್ತೇನೆ ಮತ್ತು ಅವನು ದೊಡ್ಡವನಾದಾಗ ಅವನನ್ನು ಕರೆಸುತ್ತೇನೆ. ಯೋಕೆಬೆದಳು ತುಂಬಾ ಸಂತೋಷಪಟ್ಟಳು. ಅವರು ತಮ್ಮ ಮಗುವನ್ನು ಉಳಿಸಿಕೊಳ್ಳಬಹುದಿತ್ತು ಮತ್ತು ಅದನ್ನು ನೋಡಿಕೊಂಡಿದ್ದಕ್ಕಾಗಿ ಅವರಿಗೆ ಸಂಬಳವೂ ಸಿಗುತ್ತಿತ್ತು. ಇದು ಒಂದು ಪವಾಡ ಎಂದು ಅಮ್ರಾಮ್ ಘೋಷಿಸಿದನು. ಈ ಮಗುವಿನ ಬಗ್ಗೆ ದೇವರಿಗೆ ಒಂದು ಯೋಜನೆ ಇರಬೇಕು. ಹೌದು ಎಂದು ಯೋಕೆಬೆದಳು ಉತ್ತರಿಸಿದಳು. ಪರಲೋಕದ ದೇವರ ಬಗ್ಗೆ ನಮಗೆ ತಿಳಿದಿರುವ ಎಲ್ಲವನ್ನೂ ನಾವು ಅವನಿಗೆ ಕಳಿಸುತ್ತೇವೆ. ರಾಜಕುಮಾರಿಯೊಂದಿಗೆ ವಾಸಿಸಲು ಹೋಗುವ ಮೊದಲು ಅವನಿಗೆ ದೇವರ ಬಗ್ಗೆ ಎಲ್ಲವೂ ತಿಳಿದಿರಬೇಕು. ರಾಜಕುಮಾರಿಯು ಮೋಶೆಯನ್ನು ಯೋಕೆಬೆದನ ಬಳಿಯೇ ಬಿಟ್ಟಳು ಮತ್ತು ಮೋಶೆಯು ಅವರಿಗೆ ಇದ್ದ ಎಲ್ಲಾ ವರ್ಷಗಳಲ್ಲಿ ಅಮ್ರಾಮ್ ಮತ್ತು ಯೋಕೆಬೆದರು ಅವನಿಗೆ ದೇವರ ಬಗ್ಗೆ ಮತ್ತು ಆತನ ಜನರ ಬಗ್ಗೆ ಕಲಿಸಿದರು. ಆದರೆ ಮೋಶೆ ಅರಮನೆಗೆ ಹೋಗಬೇಕಾದ ದಿನ ಬಂದಿತು. ಮೋಶೆ ಅಲ್ಲಿ ಅನೇಕ ವಿಷಯಗಳನ್ನು ಕಲಿತನು, ಆದರೆ ಅವನು ಎಂದಿಗೂ ದೇವರನ್ನು ಮರೆಯಲಿಲ್ಲ. ಮೋಶೆಯು 40 ವರ್ಷದವನಿದ್ದಾಗ ಒಬ್ಬ ಐಗುಪ್ತ್ಯನು ಒಬ್ಬ ಇಸ್ರಾಯೇಲಿನನ್ನು ಹುರಿಯುವುದನ್ನು ಕಂಡನು. ಅವನು ತುಂಬಾ ಕೋಪಗೊಂಡು ಆ ಐಗುಪ್ತ್ಯನನ್ನು ಕೊಂದು ಹಾಕಿದನು. ಮರುದಿನ ಮೋಶೆ ಇಬ್ಬರೂ ಇಸ್ರಾಯೇಲ್ಯರು ಜಗಳವಾಡುವುದನ್ನು ನೋಡಿದನು. ಅವನು ಅವರ ನಡುವೆ ಹೆಜ್ಜೆ ಹಾಕಿ ನಿಲ್ಲಿಸಲು ಹೇಳಿದನು. ಅವರು ಅವನ ಕಡೆಗೆ ತಿರುಗಿ, ನಮ್ಮನ್ನು ಕೊಲ್ಲುತ್ತೀಯವೆ ಎಂದು ಕೇಳಿದರು. ಮೋಶೆ ಭಯಭೀತನಾದನು. ಅವನು ಆ ಐಗುಪ್ತ್ಯನನ್ನು ಕೊಲ್ಲುವ ಮೂಲಕ ಒಂದು ಭಯಾನಕ ಕೃತ್ಯವನ್ನು ಮಾಡಿದನು ಮತ್ತು ಅದಕ್ಕಾಗಿ ಫರೋಹನು ಅವನಿಗೆ ಮರಣದಂಡನೆ ವಿಧಿಸಬಹುದಿತ್ತು. ಆದ್ದರಿಂದ ಮೋಶೆ ಮಿದ್ಯಾನ್ ದೇಶಕ್ಕೆ ಓಡಿಹೋದನು. ದೇವರು ಇನ್ನು ಅವನೊಂದಿಗಿದ್ದನು ಮತ್ತು ಅವನನ್ನು ರಕ್ಷಿಸಿದನು. ದೇವರು ಮೋಶೆಗೆ ಒಂದು ವಿಶೇಷ ಕೆಲಸವನ್ನು ಕೊಟ್ಟನು. ಮಿದ್ಯಾನ್ ಅರಣ್ಯದಲ್ಲಿ ಕಳೆದ ಸಮಯವು ಮೋಶೆಯನ್ನು ಆ ಕೆಲಸಕ್ಕೆ ಸಿದ್ಧಪಡಿಸಲು ಸಹಾಯ ಮಾಡಿತು. ದೇವರು ಕೂಡ ನಿಮ್ಮನ್ನು ಗಮನಿಸುತ್ತಾನೆ. ಅವರು ನಿಮ್ಮ ಜೀವನಕ್ಕೆ ಒಂದು ಯೋಜನೆಯನ್ನು ಹೊಂದಿರಬಹುದು ಎಂದು ನೀವು ಭಾವಿಸುತ್ತೀರಾ?